ದಪ್ಪ ಹೊಟ್ಟೆ ಫುಲ್ ಕಪ್ ಏನ್ ಹೇಳ್ತಾರಿಯಪ್ಪ ಅಂತ ಬೇರೆ ಮಾಡ್ಕೊಂಡ್ಬಾರ್ದು. ಖುಷಿಗೆ ಅವ್ರಿಗೆ ಏನು ಯೋಚನೆ ಮಾಡಿ ನಾಶ ಬಿಟ್ಕೊಂಡ್ರು ಅಯ್ಯೋ ನೀವೇನು ಮಾಡ್ತೀವಿ ನಾನು ಮೊಬೈಲ್ ನೋಡ್ತೀನಿ. ದಯವಿಟ್ಟು ಯಾರು ಮೊಬೈಲ್ ಇದ್ರೆ ದಯವಿಟ್ಟು ಎಲ್ಲ ಸರಿಯಾಗಿ ಮಾಡ್ಕೊಂಡ್ಬಿಡಿ. ಇದೇ ಮೊಬೈಲ್ ಅಂದ್ರನ ಇಲ್ವಾ ಇದ್ರೆ ಬೇಕಂದ್ರೆ ಫೋಟೋ ತಗೊಳ್ಳಿ ನಿಮ್ಮ ಮನೆ ಕಳಿಸಿರಾಗಲ್ಲ. ವ್ಯಕ್ತಿಗತ ಅಂತ ಬಂದಿದ್ರು ಆ ಮಾತು ಕೇಳಿಸ್ಬೇಕಿತ್ತಮ್ಮ ನಿಮ್ಗೆ ಅಂತ ಅನ್ಸ್ಬೇಕು. ಕೇಳಿಸ ನನ್ನ ಹೆಸರು ಫೋನ್ ಕುಂಟೆ ವೆಂಕಟೇಶ್ ಅಂತ. ನಿಮ್ಮ ಇದಿದೆಯಲ್ಲ ಎಲ್ಲ ಕೊಬ್ಬರಿ ಬಸ್ ನೀ ಆಮೇಲೆ ಬೆಂಗಳೂರಿಗೆ ಹೋಗ್ಬಾರ್ದು. ಹೋಗ್ಬೇಕು ನಾನು ಎಕ್ಸಾಮ್ ಬರೀಬೇಕು. ಏನಾದ್ರು ಏನು ಎಕ್ಸಾಮ್ ಕೊಡ್ಬೇಕು ನಾನು ಹೇಳ್ಬಿಡ್ತೀನಿ. ಎರಡನೇ ಮಾತಲ್ಲಿ ಈಗ ಆಲ್ರೆಡಿ ಹೇಳಿದೆ ಗವರ್ಮೆಂಟ್ ಹೇಳಿದೇನು ನಿಮ್ಗೆ ಬುಕ್ಸ್ ಐತೆ ಏನೇಳಿ ಉಚಿತ. ಬುಕ್ಸ್ ಎಲ್ಲ ಏನ್ ಕೊಟ್ಟರು ಇರಲ್ಲ. ನೀವೆಲ್ಲ ಕಾಸು ಕೊಟ್ಟು NSS ಕ್ಯಾಂಪ್ ಬಂದಿದ್ರೆ ನೀವೆಲ್ಲ ಇನ್ಸೂಮ್ ಆಕ್ಟಿವ್ ಇರ್ತೀವಿ. ಸರ್ಕಾರ ಏನ್ ಮಾಡ್ತಂದ್ರೆ ಒಂದ್ 4 ಜನ ಟೀಚರ್ ಸರ್ ಮೇಡಮ್ ಅವರೇ ಬನ್ನಿ ಮೇಡಮ್ ಬನ್ನಿ ಈ ಅವಕಾಶ ಮತ್ತೆ ಸಿಗಲ್ಲ. ಮತ್ತೆ ನೀವು ನನಗೆ ಮುಂದೊಂದು ಸಲ ನೀವು ಕಾಲೇಜ್ ಕಳಿಸ್ಬೇಕಾದ್ರೆ ಕಾಸು ಕೊಡಬೇಕಾಗುತ್ತೆ. ಅದು ನಾನು ಉಚಿತವಾಗಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೆ. ಈ ಡೈಲಾಗ್ ಕೊಡ್ತೀವಲ್ಲ ಮತ್ತೆ ಆ ಡೈಲಾಗ್ ಮತ್ತೆ ಬರಲ್ಲ. ಈಗ ಸ್ಪಾಂಟೇನಿಯಸ್ ಟಾಕಿಂಗ್ ಅಂತ ಹೇಳ್ತಾರಲ್ಲ ಸೊ ಅದನ್ನ ಈಗ ನನ್ನ ಗುರುಗಳಾದಂತ ಶ್ರೀಯುತ ಕೇಳಿದ್ರೆ ಹೆಸರನ್ನ ಮಿಮಿಕ್ರಿ ದಯಾನಂದ್ ಕೇಳಿದ್ರೆ ಸಾರು ಅವ್ರು ನನ್ನ ಮಹಾಗುರುಗಳು. ಏನಿದೆಯಾ ನೀವು ಸರಿಗಮಪದ ಪಾದದಲ್ಲಿ ಹಂಸಲೇಖವನ್ನು ಮಹಾಗುರು ಅಂತೀರ. ಯಾಕಂದ್ರೆ ಹಾಡು ಹೇಳ್ತಾರೆ ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಿಮಿಕ್ರಿ ಅವೆಲ್ಲ ಮಾಡ್ತೀವಿ. ಏನು ಒಂದು ವಾರದ ಬಂದೂರೆಲ್ಲ ಬರೀ ಉಡಾಬಡಿದಾಯ್ತು ಆ ವಿಷಯ. ಸುಮಾರು ವಿಷಯಗಳನ್ನ ಓದಿದೆ. ಏನೇನೋ ವಿಷಯಗಳು ಏನಕ್ಕೆ ಬೇಕು ಇವತ್ತು ನಾವು ಮೊಬೈಲ್ ಹತ್ರ ಸಾಕು ಎಲ್ಲ ವಿಷಯ ಬರುತ್ತೆ. ಅದು ಖುಷಿ ಮಾತ್ರ ಬರ್ತಾ ಇಲ್ಲ. ಅಪ್ಪ ಅಮ್ಮ ಬಿಟ್ಬಿಟ್ಟು 4ನೇ ತರಗತಿಯಲ್ಲಿ ಕುತ್ಕೊಂಡಿದೀವಿ. ಅಲ್ಲಿ ನೋಡಿದ್ರೆ ನುಗ್ಗೆ ಸೊಪ್ಪು ನಂಗೆ ಹೇಳು ಸಾಕ್ತಾವ್ರೆ. ಏನು ನಾಳೆ ಬೆಳಗ್ಗೆ ಆಗೋ ಕಷ್ಟ ನಮ್ಗೆ ಗೊತ್ತು. ಇವತ್ತೇನು ರಾತ್ರಿ ನುಗ್ಗೆ ಸೊಪ್ಪು ತಿನ್ಸ್ಬಿಡ್ತಾರೆ. ಆ ಬೆಳಗ್ಗೆ ನಮ್ಗೆ ಆಗುವಂತ ಕಷ್ಟ ಭಗವಂತ ಏನೇ ಕಾಪಾಡಪ್ಪ. ನಾನು ನುಗ್ಗೆ ಸೊಪ್ಪು ಅಂದ್ರೆ ಸ್ವಲ್ಪ ಭಯ ಇದೆ. ಯಾಕಂದ್ರೆ ನಾನು ಕಂಪ್ಯೂಟರ್ ಆಪರೇಟರ್ ಪಂಚಾಯತಿಲಿ ಕಂಪ್ಯೂಟರ್ ಮುಂದೆನೇ ಕೂತಿರ್ತೀನಿ ಗೊತ್ತಲ್ಲ. ಇನ್ನೊಬ್ಬಗೆ ಸಖತ್ ಈಸಿ. ನಾಲ್ಕು ರುಚಿ ಯಾರು ನೋಡ್ಕೊಂತಿರೋ ನಿಜವಾಗ ಜೀವನದಲ್ಲಿ ಅವ್ರಿಗೆ ನೆನ್ಕೋಬೇಕು. ಒಬ್ಬ DS ಆಗಬೇಕು. ಯಾರು ಗುರುಗಳನ್ನ ಪೂಜಿಸ್ತಾರೋ ಇವತ್ತು ನಿಮ್ಗೆ ಮೇಷ್ಟ್ರ ಕೋಪದ ಇದೆ. ಮಂಜುನಾಥ್ ಸರ್ ನಿಮ್ಗೆ ಯಾರು ಸಿಕ್ಕಿಲ್ವಾ? ಏನ್ ಸರ್ ಅಯ್ಯಪ್ಪನ ಪಾಯ ಸರ್ ಅದು ಮರ್ದೇನಾಗಿ ಹೊಡೆದೋಗ್ಬಿಡ್ತಿದ್ದೆ ನಾವು. ಅಲ್ಲ ಸರ್ ನೆನ್ನೆ ಮಂದಿ ಯಾರು ಕರ್ಕೊಂಬಂದಿದ್ರು ಏನೇನೋ ಹೇಳಿದ್ರು. ಈ ವೆಂಕಟೇಶನ ನೋಡಿದ್ರೆ ಬರೀ ಸಾಹಿತ್ಯದಲ್ಲಿ ಹಾಸ್ಯ ಅಂತಂದ್ರು. ಸಾಹಿತ್ಯ ಇಲ್ಲಿ ಹಾಸ್ಯ ಇಲ್ಲಿ ಸಾಹಿತ್ಯ ಬಿಟ್ಟೇ ಬಿಟ್ರು ಸರ್. ಆ ಸಾಹಿತ್ಯ ಓದಿದ್ದಕ್ಕೆ ನನ್ನ ಹಾಸ್ಯ ಸಾರ್ ಹೇಳಿದ್ರು ಫೋನ್ ಮಾಡ್ಬಿಟ್ಟು ನಾನೇ ಮಾತಾಡ್ತೀನಿ ಪಂಚಾಯತಿಯಿಂದ ನಾವು ಪರ್ಮಿಷನ್ ಕೊಟ್ಟಿರೋದು ಅಂತ. ನಾನು ಚಾಲೆಂಜ್ ಮಾಡಿರ್ತೀನಿ ನೀವೆಲ್ಲ ನನ್ನ ಚೆನ್ನಾಗಿ ಮಾತಾಡ್ಬೇಕು ಮೈಕ್ ಇಟ್ಕೊಂಡು. ಕೇಳಿಸ್ತಾ ಹೇಗೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ನಾನ್ ಪರ್ಫೆಕ್ಟ್ ಬಿಸಾಕಿ ಹೊಸ ಅಧ್ಯಾಯ ಬರೀರಿ. ನೋಡಿ ನಾನು ನಿಮ್ಗೊಂದು ಹೇಳಿದೆ ನನ್ನ ಕಾವ್ಯನಾಮ ಏನು ಸವಿಶ್ರೀ. ಯಾವ ಕವಿನೂ ತಮ್ಮ ಕಾವ್ಯನಾಮ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಲೆಕ್ಚರ್ಗಳು ಅಷ್ಟೇ ಭಾಷೆಗಳು ಅಷ್ಟೇ ಮೋದಿ ಸರ್ಕಾರಕ್ಕೆ ಚಾಲೆಂಜ್. ಯಾವ ಕವಿಗಳು ಸಹ ಹಿಂದಿಲಿ ಇಂಗ್ಲಿಷಲ್ಲಿ ಯಾರು ಸಹ ತಮ್ಮ ಕಾವ್ಯನಾಮನ ತಮ್ಮ ಮಕ್ಕಳಿಗೆ ಹೆಸರಿಲ್ಲ. ನಾ ಇಟ್ಟಿದ್ದೀನಿ ಸಮಥಿಂಗ್ ಸ್ಪೆಷಲ್ ಸಮಥಿಂಗ್ ನ್ಯೂ. ಚಪ್ಪಾಳೆ ಯಾಕೆ ಗೊತ್ತಾ ಅವಾಗ ಚಪ್ಪಾಳೆ ಹೊಡ್ತೀವಿ ನಾವು. ನಮಗೆ ಯಾವ ಸಬ್ಜೆಕ್ಟ್ ನೀವು? ಕಂಪ್ಯೂಟರ್. ನಾನು ಕಂಪ್ಯೂಟರ್ ಆಪರೇಟರ್ ತಪ್ಪಾಯ್ತು ನಾನು. ಸೊ ಅದಕ್ಕೋಸ್ಕರ ಯಾವ ಸಬ್ಜೆಕ್ಟೇ ಆಗಲಿ ಕೂಡ ಅನ್ಕೋಬೇಡಿ. ಕೇಳಿಸಲ್ಲ. ಉದಾಹರಣೆ ಸಮಾಜ ಸ್ವಲ್ಪ ಕಷ್ಟ. ಸೋಷಿಯಲ್ ಇದೆಯಲ್ಲ ನಿಮಗೆ ನೋಡಿ. ಇದು ಹಾಸ್ಯ ಎಲ್ಲೋ ಹುಡ್ಕೋದಲ್ಲ ಇಲ್ಲಿ ಹುಡ್ಕೋಬೇಕು. ಹಾಸ್ಯ ಎಲ್ಲೋ ಹಿಮಾಲಯ ಹೇಳ್ತಾರೆ. ಒಂದ್ ಕಡೆ ಅರಿಸ್ಟಾಟಲ್ ಹೇಳ್ತಾರೆ. ಅರಿಸ್ಟಾಟಲ್ ಯಾಕೆ ಹೇಳ್ಬೇಕಪ್ಪ? ನಮ್ಮ ಟೀಚರ್ ಮಾತ್ರ ಕೇಳಿಸ್ಕೊಳ್ಳೋಣ ನಾವು. ಈಗ ಏನು ಪರವಾಗಿಲ್ಲ ನಾನು ತಿಳ್ಕೊಂತೀನಿ. ನನ್ನ ಹೆಸರಿಗೆ ಒಂದು ಟ್ಯಾಗ್ ಹಾಕೊಂಡಿದ್ದೀನಿ. ಡ್ಯಾಶ್ ಗೆಲ್ಲೋ ಮಾತುಗಾರ ಡ್ಯಾಶ್ಗಳ ಗೆಲ್ಲೋ ಮಾತುಗಾರ ಅಂತ ಹಾಕೊಂಡಿದ್ದೀನಿ. ಏನ್ ಹೇಳ್ತೀನಿ ನಾನು? ಮನಗಳ ಹೇಳಿ ಮನಗಳ ಗೆಲ್ತಾ ಇದ್ದೀರಾ ನಿಮ್ಮ ಮನಸ್ಸನ್ನ? ವಿಡಿಯೋ ಮಾಡ್ಕೊಂಡಿದ್ದೀರಾ? ಆಂಟಿ ನೋಡ್ತಾರೆ ನೋಡಿ. ಅವಳೇ ಕಳಿಸಿರೋದು. ಯಾವತ್ತೋಷ್ಟೇ ಯಾವ ಹೆಂಡತಿ ಮಕ್ಕಳನ್ನ ಪ್ರೀತಿಸ್ತಾರೋ ಇಡೀ ಜಗತ್ತು ಅವ್ರನ್ನ ಪ್ರೀತಿಸುತ್ತೆ. ಯಾರು ಹೆಂಡತಿ ಮಕ್ಕಳು ಮರ್ಕೊಂಡು ಮೆರಿತಾರೋ ಅವ್ರು ಆದಷ್ಟು ಬೇಗ ಮರಿ ಆಗ್ಬಿಡ್ತಾರೆ. ಬಾಯ್ ಹ್ಯಾಕ್ ಮಾಡ್ಬಾರ್ದು, ಬೈ ಹಾರ್ಟ್ ಓದ್ಬೇಕು. ಬಾಯ್ ಹ್ಯಾಕ್ ಮಾಡಿದ್ರೆ ಬಾಯಿ ಮಾತ್ರ ಇರುತ್ತೆ. ಬೈ ಹಾರ್ಟ್ ಹೋದ್ರೆ ತಲೆಯಲ್ಲಿ ಇರುತ್ತೆ. ಏನ್ ಸರ್ ಇಲ್ಲಿ ಏನ್ ತೋರಿಸ್ಬಿಟ್ಟು ಇಲ್ಲಿ ಇರ್ತೀರಾ? ಏನೇ ಸ್ಟೋರ್ ಆದ್ರೂ ಕಂಪ್ಯೂಟರ್ ಇಲ್ಲಿ ಮೊದಲ CPU ಇರೋದು ಇಲ್ಲಿ. ಕೇಳಿಸ್ತಾ? ಆದ್ರೆ ಅದೊಂದು
ಕಥೆಗಳು ನಾವು ಒಂದು ಊರಿನಲ್ಲಿ ಇಲ್ಲೆಲ್ಲ ಸ್ವಲ್ಪ ಇರೋದು ರಾತ್ರಿ ಬೆಳಿಗ್ಗೆ ತಂದ್ರೆ ಒಂದಿರೋದಲ್ಲ ನನ್ಕೊಂಡು ಏನೇನದು ಏನದು ಬೆಣ್ಣೆ ಬೆಣ್ಣೆ ಅದು ಸ್ವಲ್ಪ ಉಪ್ಪು ಇರುತ್ತೆ ಆ ಬೆಣ್ಣೆ ಸ್ವಲ್ಪ ಸಿಹಿ ಈ ಬೆಣ್ಣೆ ಸ್ವಲ್ಪ ಉಪ್ಪು ಒಂದು ಊರಿನಾಗ ಅದು ಕಥೆ ನೋಡ್ಬೇಕು ನಾವು ತಿಂಡಿ ಬೇರೆ ಹಿಂದೆ ತಿಂದ್ರೆ ಕಾಣಿಸ್ತಿದ್ದಾರೆ ಎಲ್ಲ ಕಾಣಿಸ್ಬೋದು ಏನೋ ಏನಾದ್ರು ಹಳ್ಳಿ ಕಡೆದನ್ನ ಏನಂತೀರಾ ಪೋಸ್ಟ್ ಪೋಸ್ಟ್ ನೋಡಿ ಮನುಷ್ಯ ತನ್ನ ಜೀವನವನ್ನ ಹಾಸ್ಯಾಸ್ಪದವಾಗಿ ತಗೊಂಡ್ಬಿಟ್ರೆ ಅವನು ಹಾಸ್ಯ ಹಾಕೊಳ್ತಾನೆ ಒಬ್ಬ ಹಾಸ್ಯಗಾರ ಹುಟ್ಟಬೇಕಾದ್ರೆ ಕಷ್ಟದಿಂದ ಹುಟ್ಟಬೇಕಂತೆ ರಾತ್ರಿ ಒಂದು ಬುಕ್ದಲ್ಲಿ ಓದ್ತಿದ್ದೆ ಶೇಕ್ಸ್ಪಿಯರ್ ಹೇಳ್ತಾನೆ ದ ಟ್ಯಾಲೆಂಟ್ ಮಾನ್ಸ್ ಫ್ರಮ್ ಹಟ್ 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 ಇಲ್ಲಿ ಹುಟ್ಟುತ್ತಂತೆ ದಟ್ ಟ್ಯಾಲೆಂಟ್ ವಿಲ್ ಡೈ ಅಟ್ ಪ್ಯಾಲೇಸ್. ಈಗ ನೋಡಿ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ದಯಾನಂದ್ ಸರ್ ಆಗಲಿ ದಯಾನಂದ್ ಸರ್ ಮಿಮಿಕ್ರಿ ಮಹೇಶ್ ಸರ್ ಗೊತ್ತಲ್ಲ ಏನು ಒಳ್ಳೊಳ್ಳೆ ನರ್ಸಿಂಗ್ ಈಗ ನೋವು ಬರ್ತಾ ಇದೆ ನನಗೂ ಬರ್ತಾ ಇದೆ ನನಗೂ ಬರ್ತಿದೆ ನಾನು ಕಂಪ್ಯೂಟರ್ ಬಿಟ್ಟು ಕಾಣಿಸ್ತಿದೆಯಲ್ಲ ಇಷ್ಟು ಮಾತ್ರ ಮಾಡ್ಕೊಳ್ಳಿ ಹೋಗ್ತಿದ್ದೀರಾ ಆ ನೋವು ನಿಮ್ಮನ್ನು ಐಡಿಯಾ ಕೊಡ್ತೀವಿ ನೋಡಿ ನಮ್ಗೆ ಯಾರು ಒಬ್ಬರು ಹೇಳ್ಬಿಟ್ಟಿದ್ರು ಎಲ್ಲ ಕೈ ಮಾಡ್ಕೊಳ್ಳಿ ಈಗ ಮಾಡ್ಬೇಕು ಕೈನ ಬೆಡ್ ಬೆಡ್ ಈಗ ಅನ್ನಿ ಎಡಗೈ ಫಸ್ಟ್ ಮಾಡಿ ಏನಕ್ಕೆ ನಿಮ್ಗೆ ಗೊತ್ತಾಗ ಮಾಡಿ ನೋಡಿ ಈ ಮೂರು ಬೆಳ್ಳು ಈ ಬೆಳ್ಳು ಆಚೆ ಇರಲಿ ಈ ಮೂರು ಬೆಳ್ಳು ಮತ್ತು ಈ ಬೆಳ್ಳು ಎಲ್ಲಿ ಉಸಿರಾಡ್ತೀವಿ ಬನ್ನಿ ಉಸಿರು ಹೇಳ್ಕೊಡಿ ಹಿಂಗತ್ತಿ ಎಲ್ಲಿ ಬಿಡಿ ಹಾಗೆ ಇಟ್ಕೊಂಡಿರ್ಬೇಕು ಹೋಲ್ಡ್ ಮಾಡ್ಬೇಕು ಒಂದು ನಿಮಿಷ ನೋಡಿ ಅವಾಗ ಏನಾಗುತ್ತೆ ಅಲ್ಲಿ ನೋಡ್ತಾ ಇದೆ ನಿಮಗೆ ಬೇಕಾದ್ರೆ ಎಲ್ಲರೂ ಅಲ್ಲಿ ನುಗ್ಗಿದೆ ಹಿಂದೇಳಿ ಹಿಂದೆಗಡೆ ಇದೆಯಲ್ಲ ಜಾಯಿಂಟ್ ನುಗ್ಗಿದೆ ಅಲ್ಲಿ ಹೋಲ್ಡ್ ಮಾಡಿದ ತಕ್ಷಣ ಏನೋ ಒಂದು ಆಗ್ತಿದೆ ಆ ನೋವು ಹೋಗುತ್ತೆ ಒಂದು ನಿಮಿಷ ಹೋಗುತ್ತೆ ನೋಡಿ ಎಲ್ಲಿ ಬಿಡಿ ರಿಲ್ಯಾಕ್ಸ್ ಆಗ್ತದೆ ನಿಮಗೆ ಮತ್ತೆ ಎರಡನೇ ಬೆಳಿ ಬನ್ನಿ ಜಾಸ್ತಿ ಮಾಡೋದಿಲ್ಲ ಇದು 2 ಸೆಕೆಂಡ್ ಮಾಡಬೇಕಾದ್ರೆ ಬೇರೆ